ನಮ್ಮ ಚಿಕ್ಕಮಗಳೂರಲ್ಲೇ ಕೇರಳ ಹಲ್ವಾ ಸಿಗುತ್ತಂದರೆ ನೀವು ನಂಬ್ತೀರಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇತ್ತು ಅಂತ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ಸಕಲಾಪಟ್ಟಣದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಿ. ಬರ್ತಾ ಲಕ್ಕಿಯ ಕ್ರಾಸಲ್ಲಿ ಹಲ್ವಾ ಮಾಡ್ತಾಯಿದ್ರು. ಸೇಮ್ ಶಬರಿಮಲೆ ಹಲ್ವಾ ಥರನೇ ಇತ್ತು. ತಗೊಂಡು ಮನೆಗೆ ಬಂದು ಸಂಜೆ ದೇವಿರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಂತೂ ಬರ್ತಾನೆ ಇತ್ತು. ಅದರಲ್ಲೇ ದೇವಸ್ಥಾನಕ್ಕೆ ಹೋದ್ವಿ. ಲೈಟಿಂಗ್ಸು, ಫ್ಲವರ್ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಲೈಟಿಂಗ್ಸ್ಗಿಂತ ಈ ವರ್ಷ ಜಾಸ್ತಿ ಫ್ಲವರ್ ಡೆಕೋರೇಷನ್ನೇ ಹೈಲೈಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಫುಲ್ಲು ದೇವಸ್ಥಾನ ಎಲ್ಲ ರಿಯಲ್ ಫ್ಲವರ್ ಇಂದ ಡೆಕೋರ್ ಮಾಡಿದ್ರು. ಹೋಗಿದ್ದ ಟೈಮಲ್ಲೇನೆ ದೇವ್ರಿಗೆ ಮಹಾಮಂಗಳಾರತಿ ಕೂಡ ಆಗ್ತಾ ಇತ್ತು. ತುಂಬಾ ಜನ ಏನೂ ಇರಲಿಲ್ಲ, ಹಾಗಾಗಿ ಚೆನ್ನಾಗಿ ದೇವಸ್ಥಾನ ನೋಡೋಕ್ಕೂ ಆಯಿತು. ಆದರೆ ಅಷ್ಟೊತ್ತಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಸುಮಾರು 1 ಗಂಟೆ ಅಲ್ಲೇ ನಿಂತ್ಕೊಂಡಿದ್ವಿ, ಅಷ್ಟೊಂದು ಮಳೆ ಬರ್ತಾ ಇತ್ತು. ಮಳೆ ಎಲ್ಲ ನಿಂತ ಮೇಲೆ ಸ್ವಲ್ಪ ಮುಂದೆ ವಿಡಿಯೋ ತಗೊಂಡು ಮಲೆನಹಳ್ಳಿಲೇನೆ ನಮ್ಮ ರಿಲೇಟಿವ್ ಮನೆಗೆ ಊಟಕ್ಕೆ ಕರೆದಿದ್ರು. ಅಲ್ಲೋಗಿ ಊಟ ಮಾಡ್ಕೊಂಡು ಹೊರಟ್ವಿ. ಆದರೂ ಮಳೆ ಅಂತೂ ಕಡಿಮೆ ಆಗಿರಲಿಲ್ಲ. ಮನೆಗೆ ಬರೋ ಅಷ್ಟೊತ್ತಿಗೆ ಫುಲ್ಲು ಚಂಡಿ ಆಗಿದ್ವಿ.